ನಮಸ್ಕಾರ ಸ್ನೇಹಿತರೆ, ದಿಶಿರಾ ಕಿಚನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗಿ ಖಾರ ದೋಸೆನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಆದ್ರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ಈ ಚಾನಲ್ ನೋಡ್ತಿದ್ದೀರೋ ಅವರೆಲ್ಲರೂ ಕೂಡ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಖಾರ ದೋಸೆ ಮಾಡೋದಕ್ಕೆ ನಾನಿಲ್ಲಿ ನಿನ್ನೆ ರಾತ್ರಿನೇ 2 ಗ್ಲಾಸ್ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಬೆಳಿಗ್ಗೆ ದೋಸೆ ಮಾಡೋದಿದ್ರೆ ಹಿಂದಿನ ದಿನ ರಾತ್ರಿನೇ ಅಕ್ಕಿನ ನೆನೆಸಿಟ್ಕೋಬೇಕು. 2 ಗ್ಲಾಸ್ ಹಾಕಿದ್ರೆ ಆಲ್ಮೋಸ್ಟ್ 5-6 ಜನರಿಗೆ ಆಗುತ್ತೆ. ನೀವು ಕಡಿಮೆ ಮಾಡ್ತೀರಾ ಅನ್ನಂಗಿದ್ರೆ ಕಡಿಮೆ ಕ್ವಾಂಟಿಟಿನೇ ನೆನೆಸಿಟ್ರೆ ಸಾಕು. ಅಕ್ಕಿ ಎಲ್ಲ ನೀರು ಬಸ್ದು ತೆಗೆದಿದ್ದೀನಿ. ಚೆನ್ನಾಗಿ ನೆಂದಿದೆ ಅಕ್ಕಿ. ಈಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಇದ್ರ ಜೊತೆಗೆ ಇನ್ನೂ ಕೆಲವು ಇಂಗ್ರೀಡಿಯೆಂಟ್ಸ್ಗಳನ್ನು ಸೇರಿಸಬೇಕು. ಏನೆಲ್ಲ ಅಂತ ಇವಾಗ ನಾನು ತೋರಿಸ್ತೀನಿ. ದೋಸೆ ಅಕ್ಕಿನೇ ನಾನಿಲ್ಲಿ ತೊಗೊಂಡಿರೋದು. ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ ಹೇಳಿದಾಗೆ ಇದು ಖಾರ ದೋಸೆ. ಖಾರ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯಿಯನ್ನು ಕೂಡ ನಾನು ಇದ್ರ ಜೊತೆಗೇ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ಹಾಕಿ. ಹಾಗೆ ಹುಣಸೆ ಹಣ್ಣು, 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಇದರ ಜೊತೆಗೇ ನಾನು ಸೇರಿಸ್ತಾ ಇದ್ದೀನಿ. ಉಪ್ಪು, ಹುಳಿ, ಖಾರ ಹದವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ. ಇದ್ರ ಜೊತೆಗೆ ಮಿಕ್ಕೆಲ್ಲ ಮಸಾಲೆಗಳನ್ನು ಕೊತ್ತಂಬರಿ ಎಲ್ಲ ಹಾಕಿ ಕೂಡ ಬೇರೆ ರೀತಿ ದೋಸೆ ಮಾಡ್ತಾರೆ. ಅದನ್ನು ನಾನು ಇನ್ಯಾವಾಗಲಾದರೂ ಇನ್ನೊಮ್ಮೆ ತೋರಿಸ್ತೀನಿ. ಅದರ ಜೊತೆಗೇ ಈಗ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಈಗ ಇದು ನೀಟಾಗಿ ಪೇಸ್ಟ್ ಥರ ಆಗಿದೆ. ಒಂದು ದೊಡ್ಡ ಪಾತ್ರೆಗೆ ಇದನ್ನ ಹಾಕ್ಕೊಳ್ಳೋಣ. ನಾರ್ಮಲ್ ಆಗಿ ನೀರು ದೋಸೆ ನೀವು ಹೇಗೆ ಮಾಡ್ತೀರಲ್ಲ ಅದೇ ಥರನೇ ಖಾರ ದೋಸೆ ಕೂಡ ಇರುತ್ತೆ. ಬಟ್ ನೀರು ದೋಸೆಗಿಂತ ಇನ್ನೂ ಚೆನ್ನಾಗಿರುತ್ತೆ ಈ ದೋಸೆ ಅಂತ ಅನ್ಬೋದು. ಇದರ ಜೊತೆಗೆ ಇನ್ನೂ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟೇನಿದೆ ನೀರು ದೋಸೆ ಹಿಟ್ಟಿನ ಹದಕ್ಕೇ ಬರಬೇಕು. ನಾರ್ಮಲ್ ದೋಸೆ ಹಿಟ್ಟಿನಷ್ಟು ತಿಕ್ ಇರಬಾರ್ದು. ನೀರಾಗಿ ಇದ್ರೇ ದೋಸೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಿಮ್ಗೆ ಒಮ್ಮೆಗೆ ಎಷ್ಟು ನೀರು ಸೇರಿಸ್ಬೇಕು ಅಂತ ಗೊತ್ತಾಗಲ್ಲ ಅಂತಿದ್ರೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ಳಿ. ಒಂದು ದೋಸೆ ಹಾಕಿ ನೋಡಿ, ಏಡ್ಸೋಷ್ಟು ಆಗುತ್ತೆ ಅನ್ನೋ ಹಾಕಿದರೆ ಮತ್ತೆ ಇದರ ಜೊತೆಗೆ ಇನ್ನೂ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬಹುದು. ಈಗ ಇದು ಸರಿಯಾಗಿ ಹದವಾಗಿ ನೀರು ದೋಸೆ ಹಿಟ್ಟಿನ ಹದಕ್ಕೇ ಬಂದಿದೆ. ದೋಸೆ ಬ್ಯಾಟರ್ ಎಷ್ಟಿದೆ ಅನ್ನೋದನ್ನ ನೀವು ನೋಡ್ಬೋದು. ಸೌಟ್ ನೋಡಿದ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಟ್ರಾನ್ಸ್ಪರೆಂಟ್ ಇದ್ದರೆ ಸಾಕು. ದೋಸೆ ಬ್ಯಾಟರ್ ಅಂತೂ ರೆಡಿ ಆಯಿತು. ತಕ್ಷಣವೇ ದೋಸೆ ಮಾಡೋದು. ನೀವು ದೋಸೆ ಯಾವಾಗ ಮಾಡ್ತೀರಲ್ಲ ಆವಾಗಲೇ ಇದನ್ನು ರುಬ್ಬಿಕೊಂಡು ತಕ್ಷಣವೇ ದೋಸೆ ಮಾಡೋದು. ಹಿಟ್ಟನ್ನು ಹುಳಿ ಬರೆಸೋ ಅಗತ್ಯ ಏನೂ ಕೂಡ ಇಲ್ಲ ಇದಕ್ಕೆ. ಈಗ ಇದರ ಜೊತೆಗೇ ನಾನು ಕರಿಬೇವು ಮತ್ತು ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತೀನಿ. 2 ಕರಿಬೇವಿನ ಕಡ್ಡಿನ ತೊಗೊಂಡಿದ್ದೀನಿ. ಇದನ್ನ ಹಾಗೆ ಕೈಯಲ್ಲೇ ಚೂರು ಮಾಡಿ ಇದರ ಜೊತೆಗೇ ಸೇರಿಸ್ಕೊಳ್ತೀನಿ. ಕರಿಬೇವು ಈರುಳ್ಳಿ ಹಾಕೋದ್ರಿಂದ ಇನ್ನೂ ತುಂಬ ಫ್ಲೇವರ್ಫುಲ್ಲಾಗಿ ಚೆನ್ನಾಗಾಗುತ್ತೆ ಖಾರ ದೋಸೆ ಏನಿದೆ. ಕೊತ್ತಂಬರಿ ಎಲ್ಲ ಹಾಕೋ ಅಗತ್ಯ ಏನಿಲ್ಲ. ಸೊ ಬರೀ ಕರಿಬೇವು ಮತ್ತು ಈರುಳ್ಳಿ ಇವೆರಡನ್ನೇ ಸೇರಿಸಿದ್ರು ಕೂಡ ಸಾಕು. ಈರುಳ್ಳಿನೂ ಕೂಡ ನಾನಿಲ್ಲಿ 2 ಮೀಡಿಯಮ್ ಗಾತ್ರದ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನ ಹಾಗೆ ಡೈರೆಕ್ಟಾಗಿ ದೋಸೆ ಬ್ಯಾಟರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗತ್ತೆ ಈ ದೋಸೆ. ಫ್ಲೇವರ್ಫುಲ್ಲಾಗಿ ಚೆನ್ನಾಗಿ ಅನಿಸುತ್ತೆ. ಖಾರ ದೋಸೆ ನೆನೆಸ್ಕೊಂಡ್ರೇ ಬಾಯಲ್ಲಿ ನೀರು ಬರೋ ಹಾಗಿರುತ್ತೆ. ಹಾಗೆ ಇದನ್ನ ಒಮ್ಮೆ ಮಿಕ್ಸ್ ಮಾಡಿಕೊಟ್ರೆ ದೋಸೆ ಬ್ಯಾಟರ್ ಏನಿದೆ ರೆಡಿ ಆಯಿತು. ಈ ಕಡೆ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಕಬ್ಬಿಣದ ಕಾವಲಿನೇ ತೊಗೊಂಡಿರೋದು. ಕಬ್ಬಿಣದ ಕಾವಲಿನ ನೀವು ಯಾವಾಗೆಲ್ಲ ಯೂಸ್ ಮಾಡ್ತೀರೋ ನೆನಪಿರಲಿ, ಇದನ್ನು ತೊಳೆದ ಮೇಲೆ ಒಣಗಿಸಿ ಎಣ್ಣೆ ಸವರಿನೇ ಮುಚ್ಚಿಡಬೇಕು. ಎಣ್ಣೆ ಸವರಿ ಮುಚ್ಚಿಟ್ರೆ ಮಾತ್ರನೇ ದೋಸೆ ಸುಲಭವಾಗಿ ಏಳುತ್ತೆ. ಇಲ್ಲ ಅಂದರೆ ದೋಸೆ ಏಳ್ಸೋದು ಇದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ಈ ಥರದ ನೀರು ದೋಸೆ ಆಗಲಿ ಖಾರ ದೋಸೆ ಆಗಲಿ ಏಳ್ಸೋದಕ್ಕೆ ಕಬ್ಬಿಣದ ಕಾವಲಿ ಆದ್ರೇ ತುಂಬ ಚೆನ್ನಾಗಾಗುತ್ತೆ ಈ ದೋಸೆನ ಮಾಡೋದಕ್ಕೆ. ನಾನ್ ಸ್ಟಿಕ್ಕಲ್ಲಿ ಮಾಡ್ಬೋದು, ಬಟ್ ಹೆಲ್ತ್ ವೈಸ್ ಐರನ್ ತವ ಏನಿದೆ ಬೆಸ್ಟ್ ಚಾಯ್ಸ್ ಅಂತ ಅನ್ಬೋದು. ದೋಸೆ ಬ್ಯಾಟರನ್ನು ಪ್ಯಾನ್ ಬಿಸಿ ಆಗ್ತಿದ್ದ ಹಾಗೆ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ತೀನಿ. ನಾನು ಹೇಳಿದಾಗೆ ದೋಸೆ ಪ್ಯಾನನ್ನು ತೊಳೆದು ಒಣಗಿಸಿ ಅದಕ್ಕೆ ಎಣ್ಣೆ ಸವರಿನೇ ರೆಡಿಯಾಗಿಟ್ಟಿದ್ದೆ ನಾನು. ಇದನ್ನ ಮುಚ್ಚಿ ಬೇಯಿಸಬೇಕು. ಮುಚ್ಚಿ ಬೇಯಿಸಿಲ್ಲ ಅಂದರೆ ಸ್ವಲ್ಪ ವೈಟ್ ಪ್ಯಾಚಸ್ ಥರ ಆಗುತ್ತೆ. ಮುಚ್ಚಿನೇ ದೋಸೆನ ಚೆನ್ನಾಗಿ ಬೇಯಿಸಿ. ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ನೀವು ನೋಡ್ಬೋದು. ಆರೆಂಜ್ ಕಲರಲ್ಲಿರುತ್ತೆ ದೋಸೆ. ಮಕ್ಕಳಿಗಾಗಿರೋದ್ರಿಂದ ನಾನು ಇದ್ರ ಮೇಲೆ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಅಥವಾ ಎಣ್ಣೆ ನಿಮಗೇನು ಬೇಕೋ ನಿಮ್ಮ ಚಾಯ್ಸನ್ನು ನೀವು ಹಾಕ್ಕೋಬೋದು. ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೋದು. ಏನೂ ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ, ಕಂಪಲ್ಸರಿ ಏನಿಲ್ಲ. ತುಂಬಾ ಟೇಸ್ಟಿಯಾದ ಖಾರ ದೋಸೆ ರೆಡಿನೇ ಆಗೋಯಿತು. ತುಂಬಾ ಸುಲಭ. ಹಾಗೆ ನಿಮ್ಗೆ ಏನಾದರೂ ಇದು ಪ್ಯಾನಲ್ಲಿ ಏಳ್ಸೋದು ಕಷ್ಟ ಆಗುತ್ತೆ ಅನ್ನೋಂಗಿದ್ರೆ ಇನ್ನೊಂದು ದೋಸೆ ಏಳ್ಸೋವಾಗ ನಿಮ್ಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಪ್ಯಾನನ್ನು ಬಿಡಿಸ್ಕೊಂಡು ಬರಬೇಕು ದೋಸೆ ಹಾಕಿದ ಮೇಲೆ ಅನ್ನೋದನ್ನು ಕೂಡ. ನಾನಿವಾಗ ಎಣ್ಣೆನ ಹಾಕ್ತಾಯಿದ್ದೀನಿ.
ಎಣ್ಣೆ ಅಥವಾ ತುಪ್ಪ ಏನು ಬೇಕಿದ್ರೂ ಕೂಡ ಇದ್ರ ಮೇಲೆ ನೀವು ಸ್ಪ್ರೆಡ್ ಮಾಡ್ಕೋಬೋದು. ನಾನು ಹೇಳಿದಾಗೆ ಫಸ್ಟು ಈ ದೋಸೆನ ಈ ರೀತಿ ಸೈಡ್ ಪೂರ್ತಿ ಬಿಡಿಸ್ಕೊಳ್ಳಿ. ಆವಾಗ ದೋಸೆ ಏಳ್ಸೋದು ಯಾವಾಗಲೂ ಕೂಡ ಸುಲಭ ಆಗುತ್ತೆ. ನೀರು ದೋಸೆ ಅಥವಾ ಈ ಥರ ದೋಸೆಗಳನ್ನು ಮಾಡೋವಾಗ ಫಸ್ಟು ಸೈಡೆಲ್ಲ ಕೂಡ ನೀಟಾಗಿ ಒಮ್ಮೆ ಬಿಡಿಸ್ಕೊಂಡ್ಬಿಟ್ರೆ ದೋಸೆ ಏಳ್ಸೋ ಸುಲಭ ಆಗುತ್ತೆ. ಇದು ತುಂಬ ಸಾಫ್ಟಾಗಿರೋ ದೋಸೆ ಆಗಿರೋದ್ರಿಂದ ತುಂಬ ಬೇಗ ಹರಿದೋಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಜಾಗ್ರತೆಯಾಗಿ ದೋಸೆನ ಏಳಿಸ್ಬೇಕಾಗತ್ತೆ. ಬೇಕಿದ್ರೆ ಇದನ್ನ ಮಗ್ಚಾಕಿ ಇನ್ನೊಮ್ಮೆ ಬೇಯಿಸ್ಕೋಬೋದು. ನಿಮಗೆ ಈರುಳ್ಳಿ ಬೆಂದಿಲ್ಲ ಅಂತ ಅನಿಸಿದರೆ, ಇಲ್ಲ ಅಂದರೆ ಹಾಗೇನೂ ಕೂಡ ಸರ್ವ್ ಮಾಡ್ಬೋದು, ಬೆಂದಿರುತ್ತೆ. ತುಂಬಾ ರುಚಿಯಾಗಿರುತ್ತೆ ದೋಸೆ. ಇದನ್ನು ನೀವು ಯಾವುದೇ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು. ಕೊಬ್ಬರಿ ಚಟ್ನಿ ಇರ್ಬೋದು, ಇಲ್ಲ ಚಟ್ನಿ ಪುಡಿ ಜೊತೆ ಇರ್ಬೋದು, ತೆಂಗಿನಕಾಯಿ ಚಟ್ನಿ ಎಲ್ಲದರ ಜೊತೆಗೂ ಕೂಡ ಇದು ಚೆನ್ನಾಗಿಯೇ ಸೆಟ್ ಆಗುತ್ತೆ. ಇಲ್ಲ ಖಾರ ಇರೋದ್ರಿಂದ ಹಾಗೆಯೇ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ಕೂಡ ಈ ದೋಸೆನ ತಿನ್ಬೋದು. ಒಟ್ಟಿನಲ್ಲಿ ತುಂಬ ರುಚಿಯಾದ ದೋಸೆ ರೆಡಿ ಆಯಿತು. ಖಾರ ದೋಸೆ ನೋಡೋದಕ್ಕೂ ಕೂಡ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಸಾಫ್ಟ್ ಆಗಿರೋದ್ರಿಂದ ಇದನ್ನು ನಾವು ಲಂಚ್ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೋದು. ಸೂಪರ್ ಆದ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ನೋಡಿದ್ರಲ್ವಾ ಖಾರ ದೋಸೆನ ಹೇಗೆ ಮಾಡೋದು ಅಂತ. ತುಂಬಾನೇ ಸಿಂಪಲ್ ಆದ ಟೇಸ್ಟಿ ಆದ ರೆಸಿಪಿ. ಖಂಡಿತವಾಗಿಯೂ ಕೂಡ ಮನೇಲಿ ಇದನ್ನ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.